ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ನಾನು ಕುರಿ ತಲೆ ಸೂಪನ್ನು ಮಾಡಿ ತೋರಿಸ್ತಿದ್ದೀನಿ. ಇದು ಬಾಣಂತಿಯರಿಗೆ, ಋಸುಮತಿಯಾದ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೂ ವಯಸ್ಸಾದವ್ರಿಗೆ ಮೂಳೆ ಎಲ್ಲ ಶಕ್ತಿ ಬರಲಿ ಅಂತೇಳಿ ಈ ರೀತಿ ಕೊಡ್ತೀವಿ. ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರು ಬೇಕಾದರೂ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು, ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇದಾದ ನಂತರ ನಾವು ಸಾಂಬಾರು ಮಾಡುವಂಥದ್ದು. ಹಾಗಿದ್ರೆ ಇದನ್ನು ಹೇಗೆ ಮಾಡಿದೆ ನಾನು ಅನ್ನೋದನ್ನು ನೋಡೋದಾದರೆ ನೋಡಿ, ಇದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನು ನಾವು ತುಪ್ಪನ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡಿದ್ದಾದ ನಂತರ ಇದಕ್ಕೆ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಇದರಲ್ಲಿ ನೀವು ನೋಡ್ಬೋದು, ಈ ಮಾಂಸದಲ್ಲಿ ಸ್ವಲ್ಪ ಮಟನನ್ನು ಹಾಕಿಸ್ಕೊಂಬಂದಿದ್ದಾರೆ. ತಲೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತೇಳಿ ತಲೆ ಜೊತೆಗೆ ಮಟನನ್ನು ಹಾಕಿಸಿ, ಇಲ್ಲಾಂದರೆ ಫ್ಯಾಟನ್ನು ಹಾಕಿದ್ರೂ ತುಂಬ ಚೆನ್ನಾಗಾಗತ್ತೆ. ಹಂಗಾಗಿ ಮಟನ್ನ ಹಾಕಿಸ್ಕೊಬಂದಿದ್ದಾರೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ಒಂದು 2 kg ಆಗುವಷ್ಟು ತಲೆ ಮಾಂಸ ಜೊತೆಗೆ ಮಟನ್ ಇದೆ. ಇದನ್ನು ಇಷ್ಟನ್ನು ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ, ಮತ್ತು ತೊಳೆಯುವಾಗ ಅರಿಶಿನ ಉಪ್ಪನ್ನು ಹಾಕಿ ನಾನು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಒಂದು 4ರಿಂದ 5 ಸತಿನೇ ತೊಳೆದಿದ್ದೀನಿ ಅಂತ ಹೇಳ್ಬೋದು. ಎಲ್ಲನೂ ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ. ಈಗ ಸ್ವಲ್ಪ ಅರಿಶಿನದ ಪುಡಿ ಮತ್ತು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಈ ರೀತಿ ನೋಡಿ ಮೇಲೆ ಕೆಳಗೆ ಮಾಡಬೇಕಾಗತ್ತೆ. ಜಾಸ್ತಿ ಮಾಂಸ ಇರೋದ್ರಿಂದ ಅದನ್ನು ಸೌಟಲ್ಲಿ ಅದನ್ನು ತಿರುವಕ್ಕಾಗಲ್ಲ. ಅದರಿಂದ ನಾನು ಈ ರೀತಿ ಮಾಡ್ತಿದ್ದೀನಿ ನೋಡಿ. ನೀರೆಲ್ಲ ಚೆನ್ನಾಗಿ ಹಿಂಗೋಗಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಅಂದರೆ ಮಟನ್ ಸಾಂಬಾರು ಪುಡಿಯನ್ನು ಮನೆಯಲ್ಲೇ ಮಾಡ್ಕೊಂಡಿರ್ತೀವಿ. ಅದಾದರೂ ಓಕೆ. ಇಲ್ಲ ಮನೆಯಲ್ಲಿ ಆ ಸಾಂಬಾರು ಪುಡಿ ಇಲ್ಲ ಅನ್ನೋದಾದರೆ ನೀವು ಅಚ್ಚ ಖಾರದ ಪುಡಿ ಜೊತೆಗೆ ಧನಿಯಾ ಪುಡಿ ಇವೆರಡನ್ನು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಇನ್ಯಾವುದೇ ಪೌಡ್ರು ಇದು ಅವಶ್ಯಕತೆ ಇಲ್ಲ. ನೋಡಿ, ನಾನು ಮನೆಯಲ್ಲೇ ಮಟನ್ ಸಾಂಬಾರಿಗೆ ಅಂತಲೇ ಮಾಡಿಸಿಟ್ಟಿರುವಂಥ ಸಾಂಬಾರು ಪೌಡರ್ ಇದು. ಬೇಕಂತಂದರೆ ಇದ್ರ ರೆಸಿಪಿನೂ ನಾನು ಮಾಡಿ ಹಾಕ್ತೀನಿ. ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಹೇಗಿತ್ತು ಅಂತ. ಇದು ಚೆನ್ನಾಗಿ ಜೊತೆಗೆ ಹೊಂದ್ಕೋಬೇಕು ಪೌಡರು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದರಲ್ಲಿರುವಂಥ ನೀರಿನಂಶದಲ್ಲೇ ಇದು ಚೆನ್ನಾಗಿ ಹೊಂದ್ಕೋಬೇಕು. ಸಾಂಬಾರು ಪೌಡರನ್ನು ಹಾಕಿದ ತಕ್ಷಣ ನಾವು ನೀರನ್ನು ಹಾಕಬಾರ್ದು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಒಂದು ಸ್ಮೆಲ್ ಬರುತ್ತೆ, ಘಮ ಘಮ ಅಂತ. ಅಲ್ಲಿವರೆಗೂ ಅದನ್ನು ಬಿಟ್ಟು ನಂತರ ಇದಕ್ಕೆ ಅದು ಮುಳುಗುವಷ್ಟು ನೀರನ್ನು 1 ಚೆಂಬು ನೀರನ್ನು ಹಾಕ್ತಿದ್ದೀನಿ. ನಮಗೆ ಎಷ್ಟು ಸೂಪ್ ಬೇಕಾಗುತ್ತೆ ನೋಡಿ. ಮತ್ತು ಇದು ಜಾಸ್ತಿ ಇರೋದ್ರಿಂದ ಮಾಂಸ ಇದಕ್ಕೆ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕೋತೀನಿ. ಏಕೆಂದರೆ ಅದು ಬೇಯಬೇಕು ಅದರೊಳಗಡೆ. ಅದಕ್ಕೋಸ್ಕರ ಲೈಟಾಗಿ ಖಾರದ ಪುಡಿ, ಲೈಟಾಗಿ ಅದಕ್ಕಾಗುವಷ್ಟು ಉಪ್ಪು ನೋಡಿ ಇಷ್ಟನ್ನು ಹಾಕ್ಬಿಟ್ಟು ನಾನು 1 ಚೆಂಬು ಅಂದರೆ ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸಾಕಾಗತ್ತೆ. 2 ವಿಸಲ್ ಬರೆಸ್ತೀನಿ ನೋಡಿ. ಈಗ ವಿಸಲ್ ಬಂದಿದೆ. ಈಗ ಕುಕ್ಕರ್ ಆರಿದ ಮೇಲೆ ನಾನು ಅದನ್ನು ಓಪನ್ ಮಾಡಿ ತೋರಿಸ್ತಿದ್ದೀನಿ. ಅದರಲ್ಲಿ ಎಣ್ಣೆ ಬಿಟ್ಕೊಂಡಿರುವಂಥದ್ದಾಗ್ಬೋದು. ಎಷ್ಟು ಚೆನ್ನಾಗಿದೆ ಅಂತಂದರೆ ಒಂದು 50-60% ಅಷ್ಟೇ ಬೆಂದಿರುತ್ತೆ ಮಟನು. ನಮಗೆ ಸೂಪನ್ನು ತೆಗೆದಿಟ್ಕೊಂಡು ಈ ರೀತಿ ಸ್ವಲ್ಪ ಅದು ಬೆಂದಿರುತ್ತಲ್ಲ, ಅದನ್ನು ಅದರ ಮಾಂಸನೂ ಅದರೊಳಗಡೆ ಹಾಕ್ಕೊಂಡು ಇದನ್ನು ನಾವು ಕುಡಿಬೋದು. ಬೇಕಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕ್ಕೊಂಡು ನಾವು ಇದನ್ನು ಕುಡಿಬೋದು. ಈಗ ವಿಡಿಯೋ ನೋಡಿ ಇದು ಹೇಗಿತ್ತು ಅನ್ನೋದನ್ನು ತಿಳಿಸಿ. ಧನ್ಯವಾದ.